ಇದೇ ಶುಕ್ರವಾರ ಜನವರಿ 23ನೇ ತಾರೀಕು ವಸಂತ ಪಂಚಮಿ ಇದೆ. ಇದನ್ನ ಶ್ರೀ ಪಂಚಮಿ ಅಂತಾನೂ ಕೂಡ ಕರೆಯುತ್ತಾರೆ. ವಸಂತ ಪಂಚಮಿಯನ್ನು ಮುಖ್ಯವಾಗಿ ವಿದ್ಯೆಯ ದೇವತೆ ಸರಸ್ವತಿ ಆರಾಧನೆಗೆ ಮೀಸಲಾದ ದಿನ ಎಂದು ಪರಿಗಣಿಸಲಾಗುತ್ತದೆ. ಸರಸ್ವತಿ ಜ್ಞಾನ, ವಿದ್ಯೆ, ಕಲೆ, ಸಂಗೀತ, ವಾಕ್ಶಕ್ತಿ ಮತ್ತು ಸಂಸ್ಕಾರದ ಪ್ರತೀಕವಾಗಿರುತ್ತೆ ಮತ್ತು ಮಾನವೀಯ ಮೌಲ್ಯಗಳ ಸಂಭ್ರಮನೂ ಕೂಡ ಆಗಿರುತ್ತದೆ. ಇದು ವಸಂತ ಪಂಚಮಿ ಸರಸ್ವತಿ ದೇವಿ ಅವತರಿಸಿದ ದಿನವೂ ಆಗಿದ್ದು, ಪೌರಾಣಿಕ ಉಲ್ಲೇಖಗಳ ಪ್ರಕಾರ ಬ್ರಹ್ಮನ ಮನಸ್ಸಿನಿಂದ ಸರಸ್ವತಿ ಆವಿರ್ಭವಿಸಿದರು ಎಂದು ಹೇಳಲಾಗುತ್ತದೆ. ಸರಸ್ವತಿ ಆವಿರ್ಭವಿಸಿದ ನಂತರ ಬ್ರಹ್ಮ ತಪಸ್ಸನ್ನಾಚರಿಸಲು ಪ್ರಾರಂಭಿಸಿ ಆಧ್ಯಾತ್ಮಿಕ ಜ್ಞಾನ ಪಡೆದರು ಎಂದು ಹೇಳಲಾಗುತ್ತದೆ. ಒಟ್ಟಾರೆ ಈ ದಿನ ಸರಸ್ವತಿ ಪೂಜೆಯನ್ನಾಚರಿಸುವ ಪದ್ಧತಿ ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ. ಇನ್ನೊಂದು ವಸಂತ ಪಂಚಮಿಗೆ ವಿಶಿಷ್ಟ ಸ್ಥಾನವಿದೆ. ಪೌರಾಣಿಕ ಪ್ರಕಾರ ಬ್ರಹ್ಮದೇವರು ಸೃಷ್ಟಿಗೆ ಶಬ್ದ, ಜ್ಞಾನ ಮತ್ತು ಚಿಂತನೆಯನ್ನು ನೀಡಲು ಸರಸ್ವತಿಯನ್ನು ಅವತರಿಸಿದ ದಿನವೇ ವಸಂತ ಪಂಚಮಿ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಈ ದಿನ ಜ್ಞಾನಧಾರೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ. 2 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಮೊದಲ ಬಾರಿಗೆ ಅಕ್ಷರಾಭ್ಯಾಸವನ್ನು ಆರಂಭಿಸುವ ವಿದ್ಯಾರಂಭ ಸಂಸ್ಕಾರವನ್ನು ಈ ದಿನ ಮಾಡುವ ಸಂಪ್ರದಾಯವೂ ಕೂಡ ಶತಮಾನಗಳಿಂದ ನಡೆದು ಬಂದಿದೆ. ಇದನ್ನು ಮಾಡುವುದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದೃಢ ನೆಲೆ ಮತ್ತು ಮನೋಬಲ ದೊರೆಯುತ್ತದೆ ಎನ್ನುವ ನಂಬಿಕೆಯೂ ಕೂಡ ಇದೆ. ಈ ದಿನ ಅಕ್ಷರಾಭ್ಯಾಸ ಮಾಡಿಸುವುದರಿಂದ ಸರಸ್ವತಿ ದೇವಿಯ ಆಶೀರ್ವಾದ ಮಕ್ಕಳಿಗೆ ಹೆಚ್ಚು ದೊರೆಯುತ್ತದೆ. ಮತ್ತೆ ಯಾರು ಓದೋ ಮಕ್ಕಳಿರ್ತಾರೆ, ಈ ಒಂದು ಮಂತ್ರನ ಪಠಿಸೋದ್ರಿಂದ ತುಂಬಾನೇ ಒಳ್ಳೆಯದು. ಇವತ್ತಿನ ದಿನ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓ ಸರಸ್ವತಿಯೇ, ಆಶೀರ್ವಾದ ನೀಡುವವಳು ಮತ್ತು ಸಕಲ ಇಷ್ಟಾರ್ಥಗಳನ್ನು ಸಕಾರಗೊಳಿಸುವವಳೇ, ನಿನಗೆ ನಮಸ್ಕಾರಗಳು. ನಾನು ಅಧ್ಯಯನಕ್ಕೆ